ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಮಹತ್ವದ ಸುದ್ದಿಯನ್ನು ಇದೀಗ ನಿಮ್ಮ ಮುಂದಿಡ್ತಾ ಇದ್ದೀವಿ. ನಿನ್ನೆ ಒಂದು ಸುದ್ದಿ ಭಾಳ ದೊಡ್ಡ ಸಂಚಲನ ಉಂಟು ಮಾಡಿತ್ತು. ಇಬ್ಬರು ಬಂದಿದ್ದರು, ಒಂದು ಎಸ್ ಟಿ ಸೋಮಶೇಖರ್, ಮತ್ತೊಬ್ಬರು ಹೆಬ್ಬಾರರು ಬಂದಿದ್ದರು, ಎಚ್ ವಿಶ್ವನಾಥ್ ಬಂದಿದ್ದರು ಅಂತೇಳಿ. ಆದರೆ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ, ಡಿ ಕೆ ಶಿವಕುಮಾರ್ ಹೇಳಿದಂಥ ಮಾತು, JDSನ 10 ಶಾಸಕರು, BJP ಮತ್ತು JDSನ 10 ಶಾಸಕರು ಬಂದಿದ್ದರು ಡಿನ್ನರ್ ಪಾರ್ಟಿಗೆ. ಈ CM DK ಅವರ ಹೇಳಿಕೆ ಕೇವಲ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. CLP ಸಭೆ ವೇಳೆಯೇ ಈ ಶಾಸಕರಿಗೆ ಡಿನ್ನರ್ ಪಾರ್ಟಿ, ಅಂದರೆ CLP ಸಭೆ ಅಲ್ಲ. ಸೋಮಶೇಖರ್ ಬಂದಿದ್ದರು, ಶಿವರಾಮ್ ಹೆಬ್ಬಾರ್ ಬಂದಿದ್ದರು, ಆನಂತರ ಎಚ್ ವಿಶ್ವನಾಥ್ ಬಂದಿದ್ದರು. ಇದೀಗ 10 ಜನ ಬಂದಿದ್ದರು. ಕೇಳಿಸ್ಕೊಳ್ಳಿ, ಇದು ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಹೇಳಿರುವಂಥ ಮಾತು. ಜನರು ಬರಲಿ. ಡಿನ್ನರ್ ಮೀಟಿಂಗ್ ನೀವು ಕರೆದಿ, ಡಿನ್ನರ್ ಮೀಟಿಂಗ್ಗೆ BJP ಮತ್ತು JDS 10 ಜನ ಬಂದಿರುತ್ತೆ. ಹೌದು, ಅದು ನಮ್ಮ 10 ಜನರು ಬರಲಿ, 8 ಜನರು ಬರಲಿ, ಅವ್ರು ನನ್ನ ಪರ್ಸನಲ್ ಫ್ರೆಂಡ್ಸ್ ರೀ. ಅವರೆಲ್ಲ ರಾಜಕಾರಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ನನ್ನ ವೈಯಕ್ತಿಕವಾದ ವಿಚಾರ. ನಾವೇನೋ ಕರೆದಿದ್ದ ಪಾರ್ಟಿ ಮೀಟಿಂಗೇ ಬೇರೆ, ಡಿನ್ನರ್ ಮೀಟಿಂಗೇ ಬೇರೆ. ಡಿನ್ನರ್ ಮೀಟಿಂಗ್ ನೀವು ಕರೆದಿ, ಡಿನ್ನರ್ ಮೀಟಿಂಗ್ಗೆ BJP ಮತ್ತು JDS 10 ಜನ ಬಂದಿರುತ್ತೆ. ಹೌದು, ಅದು ನಮ್ಮ 10 ಜನರು ಬರಲಿ, 8 ಜನರು ಬರಲಿ, ಅವ್ರು ನನ್ನ ಪರ್ಸನಲ್ ಫ್ರೆಂಡ್ಸ್ ರೀ. ಅವರೆಲ್ಲ ರಾಜಕಾರಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ನನ್ನ ವೈಯಕ್ತಿಕವಾದ ವಿಚಾರ. ನಾವೇನೋ ಕರೆದಿದ್ದ ಪಾರ್ಟಿ ಮೀಟಿಂಗ್ ನೀವು ಕರೆದಿ, ಡಿನ್ನರ್ ಮೀಟಿಂಗ್ಗೆ BJP ಮತ್ತು JDS 10 ಜನ ಬಂದಿರುತ್ತೆ. ಹೌದು, ಅದು ನಮ್ಮ 10 ಜನರು ಬರಲಿ, 8 ಜನರು ಬರಲಿ, ಅವ್ರು ನನ್ನ ಪರ್ಸನಲ್ ಫ್ರೆಂಡ್ಸ್ ರೀ. ಅವರೆಲ್ಲ ರಾಜಕಾರಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ನನ್ನ ವೈಯಕ್ತಿಕವಾದ ವಿಚಾರ. ನಾವೇನೋ ಕರೆದಿದ್ದ ಪಾರ್ಟಿ ಮೀಟಿಂಗೇ ಬೇರೆ, ಡಿನ್ನರ್ ಮೀಟಿಂಗೇ ಬೇರೆ. ಓಕೆ, ವಿಜಯ್ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ನಮಗೂ ಕೂಡ ಅರ್ಥ ಆಗುತ್ತೆ ರಾಜಕೀಯ ಏನು ಅಂತ ಅಂದ್ಬಿಟ್ಟು. ಅವರೊಂದು ವೇಳೆ ಹೌದು ನಮ್ಮನ್ನು ಭೇಟಿಯಾಗಿದ್ದರು ಅಂತಂದರೆ ಯಾವ ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ ಗೊತ್ತಿದೆ. ಅವರನ್ನು ಪಕ್ಷದಿಂದ ಉಚ್ಚಾಟಿಸುವಂಥ ಸಾಧ್ಯತೆ ಇರುತ್ತೆ. ಆನಂತರ ಅವರನ್ನು 6 ವರ್ಷಗಳ ಕಾಲ ಎಲೆಕ್ಷನ್ಗೆ ನಿಲ್ಲದಂಗೆ ಮಾಡಲಿಕ್ಕಿರುತ್ತೆ. ಆದರೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು, ಯಾರಿಗೇನು ವಿಚಾರ ಗೊತ್ತಾಗಬೇಕು ಅದು ಗೊತ್ತಾಗಬೇಕು. ಆದರೆ ಟೆಕ್ನಿಕಲಿ ಅವರಿಗೆ ಪ್ರಾಬ್ಲಮ್ ಆಗಬಾರ್ದು. ನಾಳೆ ಕೋರ್ಟಲ್ಲಿ ಯಾವುದೇ ರೀತಿಯಲ್ಲಿ ಈ ಸಾಕ್ಷ್ಯಗಳು ನಿಲ್ಲಬಾರ್ದು. ಇಂತೆಲ್ಲ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ನ ಟೋಟಲ್ ಆ ಹೇಳಿಕೆಯ ಒಳಮರ್ಮ ಏನು ವಿಜಯ್? ಎಕ್ಸಾಕ್ಟ್ಲಿ ಜಯಪ್ರಕಾಶ್, ಅವ್ರು ಕೊಡ್ತಾ ಇರುವಂಥ ಹೇಳಿಕೆಯ ಉದ್ದೇಶ ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಆದರೆ ಸಂದೇಶ ರವಾನೆ ಮಾಡುವಂಥ ಉದ್ದೇಶದಿಂದ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಒಂದಂತೂ ಬಹಳ ಸ್ಪಷ್ಟ ಜಯಪ್ರಕಾಶ್. ಒಂದು ವೇಳೆ ಏನಾದರೂ ಕೂಡ ಮದುವೆನೋ ಅಥವಾ ಬೇರೆ ಏನೋ ಔತಣಕೂಟ, ಆ ಫ್ಯಾಮಿಲಿ ಪ್ರೋಗ್ರಾಮ್ ಆಗಿದ್ದರೆ ಆಗ ಎಲ್ಲ ಶಾಸಕರು ಹೋಗಿದ್ರು ಕೂಡ ಅದಕ್ಕೆ ಅರ್ಥ ಬರ್ತಾ ಇರಲಿಲ್ಲ, ರಾಜಕೀಯ ಅರ್ಥ ಬರ್ತಾ ಇರಲಿಲ್ಲ. ಈಗ ಬೆಳಗಾವಿಯಲ್ಲಿ ನಡೀತಿರುವಂಥ ಅಧಿವೇಶನ ಅದು ಖಾಸಗಿ ಹೋಟೆಲ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆಯ ಜೊತೆಗೆ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿರುವಂಥದ್ದು. ಸಂಪೂರ್ಣವಾಗಿ ಪಾರ್ಟಿ ಪ್ರೋಗ್ರಾಮ್ ಇದು. ಆ ಪ್ರೋಗ್ರಾಮ್ಗೆ ಆಯ್ದ ಶಾಸಕರು, ಅಂದರೆ ಎಲ್ಲ ಶಾಸಕರು ಕೂಡ ಅವರು ಆಹ್ವಾನ ಕೊಟ್ಟಿಲ್ಲ. ಅಂದರೆ ಎಲ್ಲ ಶಾಸಕರಿಗೂ ಆಹ್ವಾನ ಕೊಟ್ಟು ಕೆಲವರು ಹೋಗಿದ್ರೆ ಅದಕ್ಕೆ ರಾಜಕೀಯ ಅರ್ಥ ಬರ್ತಾ ಇರಲಿಲ್ಲ. ಬೇಕಾದಂಥ ಶಾಸಕರಿಗೆ ಆಹ್ವಾನ ಕೊಟ್ಟು ಹೋಗಿರುವಂಥದ್ದು. ಇದು ಖುದ್ದು ಡಿ ಕೆ ಶಿವಕುಮಾರ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಒಪ್ಕೊಂಡಿರುವಂಥದ್ದು. 10 ಜನ ಶಾಸಕರು ಬಂದಿದ್ರು ಅಂತ ಪ್ರಶ್ನೆ ಇರುವಂಥದ್ದು. ಬಹಿರಂಗ ಆಗಿರುವಂಥದ್ದು 2 ಹೆಸರು, ಒಂದು ಶಿವರಾಮ್ ಹೆಬ್ಬಾರ್, ಮತ್ತೊಂದು ಎಸ್ ಟಿ ಸೋಮಶೇಖರ್. ಬಹಿರಂಗ ಆಗಿರುವಂಥದ್ದು ಹೌದು ನಾವು ಹೋಗಿದ್ವಿ ಅಂತ. ಉಳಿದಂತೆ 8 ಜನ ಶಾಸಕರು ಯಾರು ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಜಯಪ್ರಕಾಶ್. ರಾಜಕೀಯವಾಗಿ ದಾಳವನ್ನು ಉಳಿಸ್ತಾರ ಅಂತ. ಯಾಕಂದ್ರೆ ಈಗ 8 ಜನ ಶಾಸಕರು ಯಾರು ಅಂತ ನಾನು ಹೋಗಿದ್ದೆ ಅಂತ ಬಹಿರಂಗವಾಗಿ ಯಾರು ಕೂಡ ಹೇಳ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಯಾರು ಬಂದಿದ್ದು ಅಂತ ಕೂಡ ಹೇಳಿಲ್ಲ. ಒಂದು ಕಡೆ BJP ಮತ್ತು JDSನಿಂದ ಬೇರೆ ರೀತಿಯ ಚರ್ಚೆಗಳು ಆರಂಭ ಆಗಿರುವಂಥದ್ದು. ಕುಮಾರಸ್ವಾಮಿ ಅವರು ಸರ್ಕಾರ ಪತನದ ಭವಿಷ್ಯ ನುಡಿದಿರುವಂಥದ್ದು. ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು 10 ಜನ ಶಾಸಕರು ಬಂದಿದ್ರು ಅಂತ ಹೇಳುವ ಮೂಲಕ ನಮ್ಮ ಜೊತೆ 10 ಜನ ಶಾಸಕರು BJP ಮತ್ತು JDSನ ಶಾಸಕ ಸಂಪರ್ಕದಲ್ಲಿದ್ದಾರೆ ಅನ್ನೋ ಒಂದು ಸಂದೇಶ ರವಾನೆ ಮಾಡಬೇಕು. ಆ ಸಂದೇಶವನ್ನು ಭಾಳ ಸ್ಪಷ್ಟವಾಗಿ ಸಂದೇಶ ರವಾನೆ ಮಾಡಿದ್ದಾರೆ. ಪ್ರಶ್ನೆ ಇರುವಂಥದ್ದು, ಕುತೂಹಲ ಇರುವಂಥದ್ದು, ಆ 10 ಜನ ಶಾಸಕರಲ್ಲಿ 2 ಜನ ಶಾಸಕರು ಬಹಿರಂಗ ಹೆಸರಾಗಿರುವಂಥದ್ದು. ಉಳಿದ 8 ಜನ ಶಾಸಕರು ನಿಜವಾಗ್ಲೂ ಹೋಗಿದ್ರಾ ಅಥವಾ ಡಿ ಕೆ ಶಿವಕುಮಾರ್ ರಾಜಕೀಯ ದಾಳವನ್ನು ಉಳಿಸಿದ್ರ? ಇವೆಲ್ಲವೂ ಕೂಡ ಒಂದಷ್ಟು ಕುತೂಹಲ. ಆದರೆ ಒಂದೊಂದು ಬಹಳ ಸ್ಪಷ್ಟ, ರಾಜಕೀಯವಾಗಿ ಒಂದಷ್ಟು ಕುತೂಹಲದ ಜೊತೆಗೆ ಡಿ ಕೆ ಶಿವಕುಮಾರ್ ಜೊತೆ ಒಂದಷ್ಟು ಜನ ಸಂಪರ್ಕದ ಮಾಡ್ತಾ ಇದ್ದಾರೆ ಅಥವಾ ಶಾಸಕರು ಸಂಪರ್ಕ ಮಾಡುವಂಥ ಪ್ರಯತ್ನ ಕೂಡ ಇರುವಂಥದ್ದು. ಇವೆಲ್ಲವೂ ಕೂಡ ರಾಜಕೀಯವಾಗಿ ಒಂದಷ್ಟು ಸಂಚಲನ ಉಂಟಾಗುವಂಥ ಬೆಳವಣಿಗೆಗಳು ನಡೀಬಹುದಾ ಅನ್ನೋಂಥದ್ದು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆರಂಭ ಆಗಿರುವಂಥದ್ದು ಜಯಪ್ರಕಾಶ್. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಕಡೆ